ಮೇಡಮ್ ಹೇಳ್ತಾರೆ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ಮಹಿಳೆಯರನ್ನು ಆರಾಧಿಸಿ ಪೂಜಿಸಿದಂತ ದೇಶ. ಆದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಹಿಳೆಯರನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಇತ್ತೀಚೆಗೆ ನಾವು ಡಿಬೇಟ್ ಮಾಡಿದೀವಿ. ಯಾವ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಇಟ್ಕೊಂಡಿದ್ದೀರಾ? ಡೆಲ್ಲಿಯಲ್ಲಿ ಸಿಎಂ ರಬ್ಬರ್ ಸ್ಟಾಂಪ್ ತರ ಇಟ್ಟಿದ್ರಲ್ಲ, ಅದು ನಾವ ಆಮ್ ಆದ್ಮಿ ಪಾರ್ಟಿ ಅವರು. ನೀವು ರಬ್ಬರ್ ಸ್ಟಾಂಪ್ ಬಗ್ಗೆ ಮಾತಾಡಿದ್ರೆ ಮಹಿಳೆಯರು, ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿ ರಬ್ಬರ್ ಸ್ಟಾಂಪಾ? ಅಲ್ಲ ಸರ್, ಮತ್ತೆ ಯಾವ ಸ್ಟಾಂಪ್ ನಿಮ್ದು? ಮಹಿಳಾ ಸ್ಟಾಂಪ್. ನಾವು ಒರಿಜಿನಲ್ ನೀವು ಹೇಳಿದ್ರಿ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ. ಅವ್ರು ಹೇಳಿದ್ರು ನಿಮ್ಮ ದೆಹಲಿ ಸರ್ಕಾರದ ಸಂದರ್ಭದಲ್ಲಿ ಆಫ್ಟರ್ ಕೇಜ್ರಿವಾಲ್ ಯಾರೊಬ್ರು ಮಹಿಳೆಯರನ್ನ ಇಟ್ಕೊಂಡಿದ್ರಿ. ಆಫ್ಟರ್ ಕೇಜ್ರಿವಾಲ್ ಯಾರು ಬೇಕಾದ್ರೂ ರಬ್ಬರ್ ಸ್ಟಾಂಪ್ ಆಗಿ. ಆದ್ರೆ ಒಳ್ಳೆಯ ಒಂದು ವಿದ್ಯಾವಂತೆ, ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಅತಿಶಿ ಮಿರ್ಲೆ ಅವ್ರನ್ನ ನಾವು ಮುಖ್ಯಮಂತ್ರಿಗಳನ್ನು ಮಾಡಿದ್ದು. ಅದು ನಮ್ಮ ಒಂದು ಬದ್ಧತೆ. ಅಫ್ಕೋರ್ಸ್ ಹೌದು. ಈಗ ಅನೇಕ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಅವರ ಹೆಂಡತಿಯವರ ಅಧಿಕಾರದಲ್ಲಿ ಇದ್ರು ಕೂಡ ಅವರ ಗಂಡಂದಿರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಿರೋದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನನ್ನ ಮುಗಿಸ್ಲಿಲ್ಲ. ನಾನು ಏನಂದ್ರೆ ಇವರು ಕಾರ್ಯಕರ್ತರುಗಳು, ಇವರೆಲ್ಲರೂ ಕಾರ್ಯಕರ್ತರು. ಅವರೆಲ್ಲರೂ ಕೂಡ ನಾಯಕರಾಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ. ನೀವು ಬರೀ ಕಾರ್ಯಕರ್ತರಂಗೆ ನೋಡಬೇಡಿ. ನಾನು ಹೇಳ್ತೇನೆ ಅವರಿಗೆ ಶಕ್ತಿ ಇದೆ, ಆದ್ರೆ ಇವ್ರಿಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಅವರು ಯಾರ್ಯಾರು ಗಂಡು ಮಕ್ಕಳು ಯಾರಿದ್ದಾರೆ, ಪ್ರಬಲ ಯಾರಿದ್ದಾರೆ, ಅವರು ಹಣದಲ್ಲಿ ಪ್ರಬಲ ಯಾರಿದ್ದಾರೆ, ಅವರ ಹೆಂಡತಿಯರಿಗೆ, ಅವರ ಮಕ್ಕಳಿಗೆ, ಅವರ ತಂಗಿಯರಿಗೆ ಅವ್ರನ್ನೇ ಮಾಡ್ತಾರೆ ಹೊರತು ಬೇರೆ ಅವರ ತಾಯಿಗೆ ಮಾಡ್ತಾರೆ. ಬಿಟ್ರೆ ಯಾರಿಗೂ ಸಹ ಇಂಥ ಕಾರ್ಯಕರ್ತರುಗಳಿಗೆ ಕೊಡಬಾರ್ದು. ಅದನ್ನೇ ನಾವು ವಾದ ಮಾಡ್ತಾ ಇರೋದು. ಇವರಿಗೂ ಸಹ, ಇಂಥ ಕಾರ್ಯಕರ್ತರಿಗೂ, ಈ ಮೇಡಮ್ಗೂ ಸಹ, ಈ ಮೇಡಮ್ ಅಂತ ಕಾರ್ಯಕರ್ತರಿಗೂ ಸಹ ಟಿಕೆಟ್ ಸಿಗಬೇಕು, ರಾಜಕೀಯದಲ್ಲಿ ಅವಕಾಶಗಳು ಸಿಗಬೇಕು. ಒಂದೇ ರೀತಿಯಲ್ಲಿ ಎಲ್ಲರನ್ನು ಸಮನಾಗಿ ನೋಡುವಂತಹ ಒಂದು ಹೇಳ್ಬೇಕು. ಯಾವುದೋ ಒಂದು ಪ್ರಭಾವಕ್ಕೆ ನೋಡಿ, ಯಾವುದೋ ಒಂದು ಪ್ರಭಾವಕ್ಕೆ ಹೆಣ್ಮಕ್ಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಯಾರೋ ನೀವೇನೋ ಮೋಸ್ಟ್ಲಿ ಕರ್ನಾಟಕದಲ್ಲಿ ಏನೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಾ. ಯಾರೋ ಅವ್ರ ಮಕ್ಕಳನ್ನ ಲೈನ್ ಲೈಟ್ ತರೋಕೆ, ಎಲೆಕ್ಷನ್ ನಿಲ್ಸಕ್ಕೆ ಈಗಲೇ ರೆಡಿ ಮಾಡ್ತಿರೋದು ನೀವು ಕಂಡಿದ್ದೀರಲ್ವಾ? ನೋಡಿ, ಎರಡೇ ಎಕ್ಸಾಂಪಲ್ ಹೇಳ್ತೀನಿ. ಒಂದೇ ಎಕ್ಸಾಂಪಲ್, ಸತೀಶ್ ಜಾರಕಿಹೊಳಿ 26 ವರ್ಷದ ತನ್ನ ಮಗಳು ಕೊಟ್ರು. ಸತೀಶ್ ಜಾರಕಿಹೊಳಿ ಮಗಳು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಸಾಮಾನ್ಯ ಕಾರ್ಯಕರ್ತರು ಕೊಡಬಾರ್ದಾಗಿತ್ತ? ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದೀರಾ. ಅವರು ಸೊಸೆ ಅಂತ, ಶಾಮನೂರ್ ಅವ್ರ ಸೊಸೆ ಅಂತಾನೆ ನೀವು ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಹೆಂಡತಿಗೂ ಕೊಟ್ಟಿದ್ರು ಟಿಕೆಟ್. ಹೌದು, ಇದನ್ನೇ ಹೇಳ್ತಾ ಇರೋದು. ಅವ್ರು ಕೊಡಕ್ಕಾಗಲ್ಲ. ಇಲ್ಲೂ ಸಹ ಅರವಿಂದ್ ಲಿಂಬಾವಳಿ ಯಾವುದೋ ವಿಷಯದಲ್ಲಿ ಕೊಡಬಾರ್ದು ಅಂತ ಹೇಳಿ ಅವ್ರ ಹೆಂಡತಿಗೆ ಕೊಡ್ತೀರಾ. ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾಡುವಂತಹ ಮೋಸ.